ಸ್ವಲ್ಪ ಶ್ರೀಗಳ भक्ती की माझी स्टेटस ती भक्ती ಭಕ್ತಾದಿಗಳು ಆ ರೀತಿಯಲ್ಲಿ ಕೆಲವೊಂದಿಷ್ಟು ಮಂದಿ ಸಿಮೆಂಟ್ ಕೊಟ್ಟರು, ಕೆಲವೊಂದಿಷ್ಟು ಮಂದಿ ಟೈಲ್ಸ್ ಕೊಟ್ಟರು. ನಮಸ್ಕಾರ, ಹೃದಯ ಶ್ರೀಮಂತ ಕನ್ನಡಿ. ನಾನು ನಿಮ್ಮ ಪ್ರೀತಿಯ ಪ್ರಕಾಶ್. ಪ್ರತಿಕ್ಷಣವಾಗಿ ನಿಮಗೆ ತುಂಬ ಸರ್ ವೀಕ್ಷಕರೇ, ನಾವು ಇವತ್ತು ಮುಧೋಳ ನಗರದಲ್ಲಿ ಇದ್ದೀವಿ, ಅದರಲ್ಲಿ ಕೊಡಗ ಪ್ರಾಂತದಲ್ಲಿ ಇದ್ದೀವಿ. ಬಹಳ ಇವತ್ತು ನಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ನಾನು ಯುಗಾದಿ ಹಬ್ಬದ ಸನಾತನ ಧರ್ಮದ ಪ್ರಕಾರವಾಗಿ ನಾವೆಲ್ಲರೂ ಹೊಸ ವರ್ಷವನ್ನು ಆಚರಿಸೋಣ. ಹಾಗಾದರೆ ಹೊಸ ವರ್ಷದ ದಿನದಂದು ಇವತ್ತು ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಒಂದು ವಿಶಿಷ್ಟ ಹಬ್ಬ ನಮ್ಮ ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬದಂದು ಈ ಒಂದು ಕೊಡಗ ಪ್ಲಾಟ್ನಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ದೇವಿಯ ಒಂದು ಜಾತ್ರೆಯ ಮಹೋತ್ಸವ ಇದೆ. ಹಾಗಾದರೆ ಆ ಒಂದು ಜಾತ್ರೆಯ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಹಾಗಾದರೆ ಬನ್ನಿ ನಮ್ಮ ಜೊತೆಗೆ. ಸ್ವಲ್ಪ ಶ್ರೀಗಳ भक्ती की माझी स्टेटस ती भक्ती पाठवा ये म्हणाक नाही तिला सवडून चौकार तिची शाळा एक्झाम ಮೇಡಮ್ ನಮಸ್ಕಾರ. ಪ್ರತಿಕ್ಷಣ ವಾಹಿನಿಗೆ ತಮಗೆ ತುಂಬ ಹೃದಯದ ಸ್ವಾಗತ. ಮೇಡಮ್ ಅವರು ಈ ಕೊಡಗ ಪ್ಲಾಟ್ನಲ್ಲಿ ಕಳೆದ 7 ವರ್ಷಗಳಿಂದಲೂ ಕೂಡ ಈ ಜಾತ್ರೆಯನ್ನು ತಾವು ಲಕ್ಷ್ಮೀ ದೇವಿ ಜಾತ್ರೆಯನ್ನು ಮಾಡ್ತಾ ಬಂದಿದ್ರಿ. ಇದು ನನಗನ್ಸುತ್ತೆ 8ನೇ ವರ್ಷದ ಜಾತ್ರೆ ಅಂತ ಹೇಳ್ತಾ ಇದ್ದಾರೆ. ಈ ಜಾತ್ರೆ ವಿಶಿಷ್ಟತೆಯನ್ನು ತಾವು ಯಾವ ರೀತಿಯಾಗಿ ಆಚರಣೆ ಮಾಡ್ತೀರಿ? ಸ್ವಲ್ಪ ಜೋರಾಗಿ. ಹೊಸ ವರ್ಷಕ್ಕೆ ಸರಿ ಎಲ್ಲ ಹೊಸದನ್ನ ಇದು ಮಾಡಿ ಲಕ್ಷ್ಮೀಗೆಲ್ಲ ಹೆಣ್ಮಕ್ಳು ಆಮೇಲೆ ಇವರ ಮಹಿಳಾ ಮಂಡಳದವರು ಎಲ್ಲರೂ ಸೇರಿ ಆಮೇಲೆ ಗಂಡ್ಮಕ್ಳದು ಒಂದು ಇದು ಐತಿ ಸಂಘ ಅವರು ಮಾಡ್ಕೊಂಡಾಗ ಎಲ್ಲರಿಗೂ ಎಲ್ಲ ಮನೆಗೆ ಹೋಗಿ ಕಟ್ಟಿ ಇದು ಮಾಡಿ ಆಮೇಲೆ ದೇವಂತಿಗೆ ಮುಂಜಾನೆ ಪೂಜೆ ಮಾಡಿ ವಿಜೃಂಭಣೆಯಿಂದ ಎಲ್ಲರೂ ಕೂಡಿ ಹರ್ಷದಿಂದ ಮಾಡ್ತಾರೆ, ಆಚರಣೆ ಮಾಡಿದ್ರು. ಮತ್ತು ಈ ಜಾತ್ರೆಯಲ್ಲಿ ಮತ್ತೆ ಮಹಿಳೆಯರಿಗಾಗಿ ವಿಶೇಷವಾಗಿ ಯಾವ ಕಾರ್ಯಕ್ರಮಗಳನ್ನು ಏನಾದರೂ ಹಮ್ಮಿಕೊಂಡಿದ್ದೀರಾ? ಹೌದ್ರಿ, ಉಡಿ ತುಂಬ. ಹಾಂ 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 ಅಂದರೆ ವರ್ಷವಿಡೀ ಸುಮಾರು ಕಾರ್ಯಕ್ರಮಗಳನ್ನು ತಾವು ಮಾಡ್ತಾ ಬಂದಿದ್ದೀರಿ ಇಲ್ಲಿ. ಯಾವುದೇ ಭೇದ ಭಾವ ಇಲ್ಲ, ಎಲ್ಲರೂ ಇಲ್ಲಿ ಕಾಲೋನಿಯಲ್ಲಿರ್ತಕ್ಕಂಥ ಎಲ್ಲರೂ ಸೇರಿಕೊಂಡು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಈ ದೇವಸ್ಥಾನವನ್ನು ಸ್ಥಾಪಿಸಿದ ನಂತರ ನಿಮಗೆ ಈ ಭಾಗದೊಳಗೆ ನಿಮಗೆ ಹೇಗೆ ಅನಿಸಿದೆ? ಚಲೋ ಆಗೈತ್ರಿ, ಒಳ್ಳೇದಾಗಿದೆ, ಎಲ್ರಿಗೂ ಒಳ್ಳೇದಾಗಿದೆ. ಹಾಂ ಹ್ಞೂ ರೀ, ಹ್ಞೂ ರೀ, ಹಾಂ ಎಲ್ಲರಿಗೂ ಒಳಿತಾಗಿದೆ, ಎಲ್ಲ ಒಳಿತಾಗಿದೆ. ಹಾಂ ಬಹುಶಃ ಇದು ಸೊಫೈಸ್ಕೇಟೆಡ್ ಕಾಲನಿ ಅಂದರೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಜಾಬ್ ಹೋಲ್ಡರ್ಸ್ ಜಾಸ್ತಿ ಇರ್ತಾರೆ. ಹೌದ್ರಿ, ಎಲ್ಲೋ ಬೇರೆ ಬೇರೆ ಕಡೆಯಿಂದ ಬಂದಿದ್ದವ್ರು ಇರ್ತಾರೆ. ನೀವೆಲ್ಲರೂ ಕೂಡಿ ಈ ಹಬ್ಬವನ್ನು ಆಚರಣೆ ಮಾಡುವಾಗ ಅದರಲ್ಲೂ ಇವತ್ತು ವಿಶೇಷವಾಗಿ ದೀಪಾವಳಿ ಪಾಡ್ಯ ಈ ಹಬ್ಬ ನೀವು ಯಾವ ಥರನಾಗಿ ಆಚರಣೆ ಮಾಡ್ತಾರೆ? ಯುಗಾದಿ ಪಾಡ್ಯ. ಹಾಂ ರೀ, ಇದು ನಮಗೆ ಸನಾತನದ ಪ್ರಕಾರ ಇದು ನಮಗೆ ಹೊಸ ವರ್ಷ. ಹಾಂ ಹಾಂ ಎಲ್ಲ ಮಾಡ್ತೀರಿ, ಭಾಳ ಖುಷಿ ಅನಿಸಿದ್ರಿ. ಸರಿ, ಯಾವತ್ತು ನಿಮ್ಮ ಅಕ್ಕಪಕ್ಕದವರನ್ನು ಕರೆದುಕೊಂಡು ಆದಷ್ಟು ಬೇಗನೆ ಬರಬೇಕಾಗಿ ವಿನಂತಿ. ಕೇವಲ 10 ನಿಮಿಷದಲ್ಲಿ ಪ್ರಸಾರ ಚಾಲುವಾಗುತ್ತದೆ. ಸರ್ ನಮಸ್ಕಾರ. ಪ್ರತಿಕ್ಷಣ ವಾಹಿನಿಗೆ ತಮಗೂ ಕೂಡ ಸ್ವಾಗತ ಸರ್. ಇವತ್ತು ನಿಮ್ಮ ಈ ಕೊಡಗ ಪ್ಲಾಟ್ನಲ್ಲಿ ಅಂದರೆ ನಮ್ಮ ಮುಧೋಳ ನಗರದಲ್ಲಿ ಬಹಳ ವಿಶಿಷ್ಟ ರೀತಿಯಲ್ಲಿ ನೋಡ್ರಿ, ಎಲ್ಲದೂ ಕೂಡ ಕೇಸರಿಮಯವಾಗಿದೆ. ಹೌದಾ? ಅದಕ್ಕೆ ಹೇಳ್ತಾರೆ ಭಾರತ ಎಲ್ಲಿಂದ ಅಂದರೆ
ಯತ್ರ ನಾರಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾ ಅನ್ನುವಂಥ ಭಾವನೆ. ಎಲ್ಲಿ ಹೆಣ್ಣನ್ನ ನಾವು ಗೌರವದಿಂದ ಕಾಣ್ತೀವಿ ಅಲ್ಲಿ ದೇವತೆಗಳ ವಾಸವಾಗಿರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಲಕ್ಷ್ಮೀ ದೇವಸ್ಥಾನ. ಹಾಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಾತೆಯನ್ನು ಕೂಡ ನಾವು ನೋಡಿದಾಗ ಇಲ್ಲಿ ಹೆಣ್ಣಿಗೆ ಮತ್ತು ದೇವತೆಗೆ ಅಷ್ಟೇ ಪವಿತ್ರವಾದಂಥ ಸ್ಥಾನವನ್ನ ಕೊಟ್ಟಿರುವಂಥ ಈ ಒಂದು ಸಮಯದಲ್ಲಿ ನೀವು ಈ ಜಾತ್ರೆಯನ್ನ ಯಾವ ರೀತಿಯಾಗಿ ಆಚರಣೆ ಮಾಡ್ತಿರ್ತಾರೆ? ಯಾವ ರೀತಿಯಿಂದ ಅವರು ನಮ್ಮ ಟೋಟಲ್ ಎಲ್ಲ 11 ಮಂದಿ ಮೆಂಬರ್ಶಿಪ್ ಸರಿ. ಅಧ್ಯಕ್ಷರು ಎಲ್ಲ ಕೂಡಿ ಮುಂದೆ ನಾವು ಕಾರ್ಯಕ್ಕೂ ಎಲ್ಲರೂ ಎಲ್ಲ ಹೆಣ್ಮಕ್ಳು ಮಂದಿ ಎಲ್ಲ ವಿಜೃಂಭಣೆಯಿಂದ ಆಚರಣೆ ನಾವು ಬರೋಬ್ಬರಿ 15 ವರ್ಷದಿಂದ ಈ ಕಾರ್ಯಕ್ರಮ ಬೇರೆ ಕಾರ್ಯಕ್ರಮಗಳನ್ನ ಯಾವ ರೀತಿಯಾಗಿ ಹಮ್ಮಿಕೊಳ್ತೀರಿ? ಈಗ ನೀವು ಪೂಜಾ ಕಾರ್ಯಕ್ರಮದ ಪ್ರಕಾರ ಮಹಿಳೆಯರು ಮಾಡ್ತಿದ್ದಾರೆ, ಮಾತೆಯರು ಮಾಡ್ತಾರೆ. ಇದರ ಜೊತೆಗೆ ಸಾಮಾಜಿಕವಾಗಿ ಏನನ್ನಾದ್ರೂ ಕಾರ್ಯಕ್ರಮ ಸಾಮಾಜಿಕ ಅಂದ್ರೆ ಇಲ್ಲಿ ಕಾರ್ತಿಕೋತ್ಸವ ಅದಕ್ಕೆ ಎಲ್ಲ ಮಹಿಳೆಯರು ತಾವೇ ಎಲ್ಲ ಸ್ವಂತ ನಿಂತು ಪೂಜೆ ಮಾಡೋದು, ಅಡುಗೆ ಮಾಡೋದು ಜೊತೆಗೆ ನಮ್ಗೆಲ್ಲರೂ ತೋಡೆ ಮಾಡ್ತಾರೆ. ಸರಿ ಸರ್. ವಿಜೃಂಭಣೆಯಿಂದ ಮಾಡ್ತಾರೆ. ಆಮೇಲೆ ಹೋದ ವರ್ಷದಿಂದ ಇಲ್ಲಿ ತುಳಜಾಭವಾನಿ ಮೆರವಣಿಗೆ ಮಾಡಿ ವಿಶೇಷವಾಗಿ ಅದು ಪ್ರತಿಷ್ಠಾಪನೆ ಮೆರವಣಿಗೆ ಮಾಡಿ ಎಲ್ಲ ಹೆಣ್ಮಕ್ಳು ನಮ್ಮ ಎಲ್ಲ ಬಂಧುಗಳು ಎಲ್ಲ ಕಮಿಟಿ ಮಂದಿ ಎಲ್ಲರೂ ಅತಿ ವಿಜೃಂಭಣೆಯಿಂದ ಮಾಡಿದ್ವಿ. ಎಲ್ಲ ಇಡೀ ನಾವು ಮುಡೋಳೆ ನೋಡುವಂಗ ಆ ರೀತಿಯಿಂದ ಕಾರ್ಯಕ್ರಮ ಯಶಸ್ವಿ ಮಾಡಿ ಆಮೇಲೆ ಹೈಸ್ಕೂಲಿನ ಮುಖ್ಯ ಗುರುಗಳಾಗಿ ಅದರ ಜೊತೆಗೆ ತಾವು ಕೂಡ ಸಂಗೀತದ ಒಂದು ಅಭಿರುಚಿಯನ್ನು ಉಳ್ಳವರಾಗಿ ಅತ್ಯುತ್ತಮ ಗಾಯಕರಾಗಿ ಕೂಡ ತಾವಿದ್ದೀರಿ. ಇದರ ಜೊತೆಗೆ ತಾವು ತಮ್ಮ ಶಿಕ್ಷಣ ರಂಗದೊಳಗೆ ಇವತ್ತು ಧಾರ್ಮಿಕ ಭಾವನೆಯನ್ನ ಒಂದುಗೂಡಿಸುವಲ್ಲಿ ನಿಮ್ಮ ಒಂದು ಪಾತ್ರ ಏನನ್ಸುತ್ತೆ? ಇವತ್ತೇನಾಗ್ಯದ ಎಲ್ಲ ಧರ್ಮಗಳು ಜಗ್ಗಾಟದೊಳಗೆ ನಮ್ಮ ಹಿಂದೂ ಸನಾತನ ಧರ್ಮ ಭಾಳಷ್ಟು ಒಂದು ಕಡೆಯಿಂದ ಅದಕ್ಕೆ ಅವಕಾಶ ಸಿಗದೆ ಹೋಗುವಂಥ ಸಂದರ್ಭ ಬಂದೈತಿ. ಅದಕ್ಕೆಲ್ಲ ನಾವೆಲ್ಲ ಹಿಂದೂಗಳು ಒಂದಾಗಿ ನಮ್ಮ ಧರ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾಗಿತ್ತು ಅನಿವಾರ್ಯತೆ ಐತಿ. ಸೊ ಆ ದೃಷ್ಟಿ ಒಳಗೆ ನಮ್ಮ ಜಾತ್ರೆ ಹಬ್ಬ ಹರಿದಿನಗಳು ಏನು ಬರ್ತಾವೆ ಸಂಸ್ಕೃತಿ ಅದನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ಯಾವುದೂ ಜಾತಿ ಭೇದ ಅಲ್ಲಾರ್ದೇ ನಮ್ಮ ಏನು ಒಂದು ಪರಂಪರೆ ಐತೆ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅವರೆಲ್ಲ ಭಾಳಷ್ಟು ದಾನಿಗಳು ನಮ್ಮ ಸಹಾಯ ಸಹಕಾರ ನೀಡ್ತಾರೆ. ಸೊ ಈ ದೃಷ್ಟಿ ಒಳಗೆ ಹಲವಾರು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಈ ಜಾತ್ರೆಯನ್ನು ನಾವು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಕಳೆದ ಬಾರಿ ಒಂದು ಹೆಲ್ತ್ ಕೇರ್ ಸೆಂಟರ್ ಮಾಡಿದ್ರು, ಹೆಲ್ತ್ ಕ್ಲಬ್ ಅಂತೇಳಿ. ಅದರ ಹಿಂದಿನ ಅವಧಿ ಒಳಗೆ ಸಂಗೀತ ಸಂಜೆ ಅಂತ ಒಂದು ಕಾರ್ಯಕ್ರಮ ಮಾಡಿ ರಸಮಂಜರಿ ಕಾರ್ಯಕ್ರಮದೊಳಗೆ ಅದು ಜನಪದ ಗೀತೆ ಭಾವಗೀತೆ ಜೊತೆಗೆ ಭಾಳಷ್ಟು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು ಅನ್ನುವಂಥ ಸಾಹಿತ್ಯ ವೇದಿಕೆ ಆಗಿತ್ತು. ಸೊ ಇವತ್ತು ಬಹುತೇಕ ಏಕತೆ ಭಾವ ಕಾಣ್ತಾ ಇದೆ, ಹಾಗೆ ಹಿಂದೂಗಳ ಒಂದು ಭಾವನೆ ಕಾಣ್ತಾ ಇದೆ. ಇಂಥ ಏಕತೆ ಭಾವನೆಯನ್ನ ಬಿಂಬಿಸುವಂತ ಒಂದು ಪ್ರಯತ್ನ ಇವತ್ತಿನ ನಮ್ಮ ಈ ಒಂದು. ನಾನು ಸರ್ ತಮ್ಮ ಹೆಸರು ತಮ್ಮ ಪರಿಚಯ ಮಾಡಿಕೊಡ್ತಾರೆ? ನಾನು KM ಕನಗ, ವಕೀಲರು, ಈ ಕಾಲೋನಿಯ ನಿವಾಸಿ. ಸುಮಾರು 15ರಿಂದ 16 ವರ್ಷಗಳಿಂದ ನಾವು ಇಲ್ಲಿ ವಾಸವಾಗಿದ್ದೇವೆ. ಈ ಮುಧೋಳ ನಗರದ ವಾಸಿ ಜಯನಗರ ನಿಂಬಾಳ್ಕರ್ ಪ್ಲಾಟ್ ಕಾಲೋನಿಯಲ್ಲಿ ವಾಸವಾಗಿದ್ದೇವೆ. ಈ ಜಾತ್ರೆಯ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಮೊದಲು ಈ ದೇವಸ್ಥಾನ ಇಲ್ಲಿರಲಿಲ್ಲ. ಒಂದು 500ರಿಂದ 600 ಮೀಟರ್ ಹಿಂದ್ಗಡೆ ಇತ್ತು. ಅದೇನಾಗಿತ್ತಪ್ಪ ಅಂತಂದ್ರೆ ರಸ್ತೆ ಮಧ್ಯದಲ್ಲಿತ್ತು. ಅದನ್ನು ಮುನ್ಸಿಪಾಲ್ಟಿಯವರು ರಸ್ತೆ ತೆರವು ಮಾಡುವ ಸಂದರ್ಭದಲ್ಲಿ ಅದನ್ನು ದೇವಸ್ಥಾನ ತೆರವುಗೊಳಿಸಿದ್ರು. ತೆರವುಗೊಳಿಸಿದ ಮ್ಯಾಗ ಎಲ್ಲ ಕಾಲನಿಯ ನಿವಾಸಿಗಳು ಎಲ್ಲ ಹಿರಿಯರು ಕೂಡ್ಕೊಂಡು ಇಲ್ಲ ದೇವಸ್ಥಾನಕ್ಕೆ ಒಂದು ಜಾಗ ನೋಡಬೇಕು, ಇಲ್ಲೊಂದು ದೇವಸ್ಥಾನ ಕಟ್ಟೋಣ ಅನ್ನೋ ಒಂದು ಉದ್ದೇಶಕ್ಕಾಗಿ ಎಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡಿದ ನಂತರ ಇದೇ ಜಾಗ ಸೂಕ್ತವಾಗ್ತೈತಿ ಅಂಥೇಳಿ ಎಲ್ಲರೂ ತೀರ್ಮಾನ ಮಾಡಿ ಒಂದು ಟ್ರಸ್ಟ್ ಕಮಿಟಿ ತೀರ್ಮಾನ ಮಾಡಿ ಈ ಲಕ್ಷ್ಮೀ ದೇವಿಯ ಟ್ರಸ್ಟ್ ಕಮಿಟಿ ಹೆಸರು ಲಕ್ಷ್ಮೀ ಯುವಕ ಮಂಡಳ ಜಯನಗರ ನಿಂಬಾಳ್ಕರ್ ಪ್ಲಾಟ್. ನಾನು ಈ ಟ್ರಸ್ಟ್ ಕಮಿಟಿಯ ಕಾರ್ಯದರ್ಶಿ ಇದ್ದು, ಅಂಗಡಿ SG ಅಂಗಡಿ ಅಂಥೇಳಿ ಅವರು ಈ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಿದ್ದಾರೆ. ಪರಶುರಾಮ್ ಕದಮ್ಮಣ್ಣವರು ಉಪಾಧ್ಯಕ್ಷರಿದ್ದಾರೆ. ಮಲ್ಲು ಮಡಿವಾಳ, ಸಹದೇವ್ ಕೊಡಗ, ದಾಸರ್ ಸರು, ಡಾಕ್ಟರ್ ಕೇಲಿ ಅವರು, ಆಮೇಲೆ ಪಾಟೀಲ, ಹೀಗೆ 11 ಜನದ ಒಂದು ನಮ್ಮದು ಟ್ರಸ್ಟ್ ಕಮಿಟಿ ಇದೆ. ಉಳಿದವರೆಲ್ಲ ಮೆಂಬರ್ ಅದ. ಅಷ್ಟೂ ಕೂಡಿ ದೇವಸ್ಥಾನ ಕಟ್ಟೋಣ ಅಂಥೇಳಿ ಡಿಸೈಡ್ ಮಾಡಿಸಿಂದ ಮತ್ತು ಈ ನಿವಾಸಿ ಎಲ್ಲ ಜನರು ಸೇರಿಕೊಂಡು ಒಂದು ತೀರ್ಮಾನ ಮಾಡಿ ಗುದ್ಲಿ ಪೂಜೆ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಭಕ್ತಾದಿಗಳು ಆ ರೀತಿಯಲ್ಲಿ ಕೆಲವೊಂದಿಷ್ಟು ಮಂದಿ ಸಿಮೆಂಟ್ ಕೊಟ್ಟರು, ಕೆಲವೊಂದಿಷ್ಟು ಮಂದಿ ಟೈಲ್ಸ್ ಕೊಟ್ಟರು, ಕೆಲವೊಂದಿಷ್ಟು ಮಂದಿ ಹಣ ಕೊಟ್ಟರು, ಇಟ್ಟಂಗಿ ಕೊಡಿಸಿದ್ರು, ಕೆಲವೊಂದಿಷ್ಟು ಮಂದಿ ಲೇಬರ್ಸ್ಗಳು ತಮ್ಮ ಲೇಬರ್ ಫೀ ಚಾರ್ಜ್ ತೊಗೊಳಿಲ್ಲ. ಹೀಗೆ ಎಲ್ಲ ರೀತಿಯಿಂದೂ ಕೂಡ ಎಲ್ಲ ನಿವಾಸಿಗಳಿಂದ ಇದು ದೇವಸ್ಥಾನ ನಿರ್ಮಾಣವಾಗಿದ್ದು ಸಾರ್ವಜನಿಕ ದೇವಸ್ಥಾನ. ಆಮ್ಯಾಗ ಸುಮಾರು ನಾವು 13ರಿಂದ 14 ವರ್ಷ ಆಗ್ತೀವಿ, ಹೆಚ್ಚು ಕಡಿಮೆ ಡೇಟ್ ನಮಗೆ ಎಕ್ಸಾಕ್ಟ್ ನೆನಪಿಲ್ಲ. 14 ವರ್ಷದಿಂದ ಪ್ರತಿ ಯುಗಾದಿ ಪಾಡ್ಯ ದಿವಸ
ಈ ದೇವಸ್ಥಾನದ ಜಾತ್ರೆಯನ್ನು ನಾವು ಮಾಡ್ಕೊಂಡು ಬಂದೀವಿ. ಇದಕ್ಕೆ ನಿಗದಿತವಾದ ಡೇಟ್ ಇಲ್ಲ. ಓಕೆ ಸರ್. ಯುಗಾದಿ ಪಾಡ್ಯ ಎಂದು ಇರ್ತದಲ್ಲ ಅವತ್ತಿನ ದಿವಸನೇ ಇದರದ್ದು ಜಾತ್ರೆ ಇರ್ತೈತಿ. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ನಿವಾಸಿ ನಮ್ಮ ಈ ಕಾಲನಿಯಲ್ಲಿ ಮಾಡ್ತಕ್ಕಂಥ ಒಂದೇ ಒಂದು ವಿಜೃಂಭಣೆ ಜಾತ್ರೆ ಅಂದರೆ ಇದೊಂದೇ ನಾವು ಥ್ಯಾಂಕ್ ಯು ಸರ್. ಎಲ್ಲ ಜನರಿಂದ ಕೂಡಿಸಿಕೊಂಡು ಈಗ ಸುಮಾರು 14 ವರ್ಷದಿಂದ ಬಂದಿದೆ. 15 ವರ್ಷದ ಯಶಸ್ವಿ ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ದೀವಿ. ಮತ್ತು ಇದು ಜಾಗೃತಾ ದೇವರು ಇರೋದ್ರಿಂದ ಇದಕ್ಕೆ ಭಕ್ತಾದಿಗಳು ಮಾಡಿದಾರ. ಮತ್ತು ನಮ್ಗೆ ಗೊತ್ತಿಲ್ಲಾರ್ದೂ ಎಷ್ಟೋ ಜನ ಬಂದು ಬೇಡ್ಕೊಂಡು ಕಾಣಿಕೆ ಕೊಟ್ಟು ತಮ್ಮ ಅನುಕೂಲ ಆದಂತಹ ಎಲ್ಲ ಆಶೀರ್ವಾದ ಪಡ್ಕೊಂಡು ಎಲ್ಲ ರೀತಿಯಿಂದನೂ ಈ ದೇವಸ್ಥಾನದಿಂದ ಎಲ್ಲರಿಗೂ ಅನುಕೂಲ ಇದೆ. ಒಳ್ಳೆ